ಎಲ್ಲರಿಗೂ ನಮಸ್ಕಾರ. ಉತ್ತರ ಕರ್ನಾಟಕದ ಹೆಲ್ದಿ ಕುಕ್ಕಿಂಗ್ಗೆ ಸ್ವಾಗತ. ನಾನು ರೂಪಾ. ಇವತ್ತಿನ ರೆಸಿಪಿ ಹೋಳಿಗೆ ಶೇಖರಣೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬೌಲ್ ಕಡಲೆಬೇಳೆ ನೀರು ಹಾಕಿ ಚೆನ್ನಾಗಿ ತೊಳೆದು ಈ ಕುಕ್ಕರ್ನಲ್ಲಿ ಹಾಕ್ಕೊಳ್ತೀನಿ. ನಂತರ ಇದಕ್ಕೆ ನೀರು ಹಾಕಿ 1/4 ಟೀ ಸ್ಪೂನ್ ಅರಿಶಿನ, ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕಿ ಬೇಳೆನ ಕುದಿಸ್ಕೊಳ್ಳೋಣ. 3 ವಿಸಿಲ್ ಕೂಗಿದ್ರೆ ಹಣ್ಣಾಗಿ ಕುದ್ಬಿಡುತ್ತೆ. ನಂತರ ಒಂದು ಬೌಲ್ ಚಿರೋಟಿ ರವೆ, ಅರ್ಧ ಬೌಲ್ ಗೋಧಿ ಹಿಟ್ಟು, 1/4 ಟೀ ಸ್ಪೂನ್ ಅರಿಶಿನ ಪುಡಿ, 1/4 ಟೀ ಸ್ಪೂನ್ ಉಪ್ಪು, 1/4 ಕಪ್ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮೃದುವಾಗಿ ನಾದಿಡಬೇಕು. ಅದಕ್ಕೆ ಎಣ್ಣೆ ಹಾಕಿ ನೆನೆಯಲ್ಲಿ ಬಿಡೋಣ. ಬೇಳೆ ಚೆನ್ನಾಗಿ ಕುದ್ದಿದೆ. ಬೇಳೆ ಕಟ್ಟನ್ನು ಪೂರ್ತಿಯಾಗಿ ತೆಗೆದು ಅದಕ್ಕೆ ಒಂದು ಬೌಲ್ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ಕರಗುವವರೆಗೂ ಸಣ್ಣ ಉರಿಯಲ್ಲೇ ಮಿಕ್ಸ್ ಮಾಡಿ. ಈಗ ಬೆಲ್ಲ ಕರಗಿದ ನಂತರ ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ತಣ್ಣಗಾದ ನಂತರ ಸಣ್ಣದಾಗಿ ರುಬ್ಬಿಕೊಳ್ಳೋಣ. ನಂತರ ಕಲಸಿಟ್ಟ ಹಿಟ್ಟನ್ನು ಚೆನ್ನಾಗಿ ನಾದಿಕೊಂಡು ಬಾಲ್ ಅಳತೆಯ ಹಿಟ್ಟನ್ನು ತೆಗೆದುಕೊಂಡು ಈ ರೀತಿ ಅಗಲ ಮಾಡಿ ರುಬ್ಬಿಟ್ಟ ಹೂರಣವನ್ನು ಇದಕ್ಕೆ ತುಂಬಿ, ನಾನಿಲ್ಲಿ ಮೈದಾ ಹಿಟ್ಟು ಬಳಸಿಲ್ಲ. ಮೈದಾ ಹಿಟ್ಟು ಹಾಕ್ತೇನೆ. ಚಿರೋಟಿ ರವೆಯಿಂದಲೇ ತುಂಬ ಮೃದುವಾದ ಹಗುರವಾದ ಹೋಳಿಗೆನ ಮಾಡ್ಬೋದು. ಮೈದಾ ಹಿಟ್ಟಿನ ಥರ ಇದು ನಾರಾಗೋದಿಲ್ಲ. ಮೃದುವಾಗಿ ಸಾಫ್ಟಾಗಿ ಇರುತ್ತೆ ಹೋಳಿಗೆ. ತುಂಬ ರುಚಿಯಾಗೂ ಇರುತ್ತೆ. ಆದಷ್ಟು ಮೈದಾ ಹಿಟ್ಟು ಬಳಸದೆ ಈ ರೀತಿ ಚಿರೋಟಿ ರವೆ ಗೋಧಿ ಹಿಟ್ಟಿಂದ ಮಾಡಿದರೆ ತುಂಬ ರುಚಿಯಾಗೂ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಈಗ ನಂತರ ಕಾದ ಹಂಚಿಗೆ ಈ ರೀತಿ ಹೋಳಿಗೆನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸಿಕೊಳ್ಳೋಣ. ಎರಡೂ ಕಡೆನೂ ಚೆನ್ನಾಗಿ ಸಾಫ್ಟಾಗಿ ಬೇಯಿಸಿಕೊಳ್ಳೋಣ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಂತರ ಈಗ ನೋಡಿ ಹೋಳಿಗೆ ಸವಿಯಲು ರೆಡಿಯಾಗಿದೆ. ಈಗ ಈ ಹೋಳಿಗೆ ಜೊತೆ ಶೇಖರಣೆ ಹೇಗೆ ಮಾಡೋದು ನೋಡೋಣ ಬನ್ನಿ. 4 ಮಾವಿನ ಹಣ್ಣು ಚೆನ್ನಾಗಿ ಸ್ಮ್ಯಾಶ್ ಮಾಡಿ 1 ಕಪ್ ಕರಗಿಸಿದ ಬೆಲ್ಲ ಹಾಕ್ತಾಯಿದ್ದೀನಿ. ನಂತರ 2 ಬಾಳೆಹಣ್ಣು ಸಣ್ಣದಾಗಿ ಹೆಚ್ಚಿ ಹಾಕಿ, ನಂತರ ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಶೇಖರಣೆ ರೆಡಿಯಾಗಿದೆ. ಹೋಳಿಗೆ ಶೇಖರಣೆ ಉತ್ತರ ಕರ್ನಾಟಕದ ಸ್ಪೆಷಲ್ ಖಾದ್ಯ ಅಂತ ಹೇಳ್ಬೋದು. ಈ ರೀತಿ ಚಿರೋಟಿ ರವೆ ಹಾಕಿ ಹೋಳಿಗೆನ ಮಾಡಿ ತುಂಬ ಸಾಫ್ಟಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.